ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾವು ಇಲ್ಲಿ ಎಲ್ರು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಯಾರಾದ್ರೂ ಹೊಸದಾಗಿ ನನ್ನ ಬ್ಲಾಗ್ಸ್ ನ ನೋಡ್ತಾ ಇದ್ರೆ, ನನ್ನ ಹೆಸರು ಸಂಗೀತ. ನಾನು ಅಮೆರಿಕದಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತಾ ಇರ್ತೀನಿ. ಒಂದ್ಸಲ ನನ್ನ ಚಾನೆಲ್ ನ ವಿಸಿಟ್ ಮಾಡಿ, ಹಾಗೇನೆ ನನ್ನ ವ್ಲಾಗ್ಸ್ ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ನನ್ನ ಕಂಟೆಂಟ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಯಾರ ಜೊತೆಗಾದ್ರೂ ಏನಾದ್ರೂ ಶೇರ್ ಮಾಡ್ಕೋಬೇಕು ಈ ವಿಡಿಯೋಸ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೋಬಹುದು. ಸೊ ನಮ್ಗೆ ಈಗ ಅಮೆರಿಕದಲ್ಲಿ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲಾದ್ರೆ ಯೂಶುವಲ್ ಆಗಿ ಏಪ್ರಿಲ್ ಅಂಡ್ ಮೇ ದಲ್ಲಿ ನಮ್ಗೆ ಸಮ್ಮರ್ ವೆಕೇಶನ್ ಇರುತ್ತಲ್ವಾ. ಅಮೆರಿಕದಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲಿ ನಮ್ಗೆ ಮಿಡ್ ಆಫ್ ಜೂನ್ ಇಂದ ವೆಕೇಶನ್ ಸ್ಟಾರ್ಟ್ ಆದ್ರೆ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ವರ್ಗು ಇರುತ್ತೆ. ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಇರೋರ್ಗಾದ್ರೆ ತುಂಬಾ ಲಾಂಗ್ ವೆಕೇಶನ್ ಅನ್ಸುತ್ತೆ, ಮೋರ್ ದನ್ 2 months ಅಂತ ಅನ್ಸುತ್ತೆ. ಅದೇ ಮಿಡಲ್ ಸ್ಕೂಲ್ ಅಲ್ಲಿ ಇರೋರು ಮತ್ತೆ ಹೈಸ್ಕೂಲ್ ಅಲ್ಲಿ ಇರೋರಿಗೆ ಆಲ್ಮೋಸ್ಟ್ ಲೈಕ್ ಒಂದು 2 months ಹಂಗೆ ವೆಕೇಶನ್ ಇರುತ್ತೆ. ಸೊ ಯೂಶುವಲ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಗೋದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಕ್ಸಸ್ ಅಂತ ಸ್ಟೇಟ್ ಅಲ್ಲಿ ಸ್ವಲ್ಪ ಮಿಡ್ ಆಫ್ ಆಗಸ್ಟ್ ಅಲ್ಲಿ ಸ್ಕೂಲ್ ನ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವರು ಜೂನ್ ಫಸ್ಟ್ ವೀಕ್ ಇಂದಾನೆ ರಜೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ದೆಲ್ಲ ಸಮ್ಮರ್ ವೆಕೇಶನ್ ಹೇಗೆ ಆಗ್ತಾ ಇದೆ ಅಂದ್ರೆ, ಮಗಳು ಇನ್ನ ಚಿಕ್ಕವಳು ಇರೋದ್ರಿಂದ ಆಲ್ಮೋಸ್ಟ್ ಮನೇಲೇನೆ ಇರ್ತಾರೆ. ಬಿಕಾಸ್ ಈ ಸೆಪ್ಟೆಂಬರ್ ಇಂದ ಪ್ರೀ ಸ್ಕೂಲ್ಗೆ ಹಾಕ್ತಾ ಇದೀವಿ. ಮಗನ್ಗೂ ಕೂಡ ಲಾಂಗ್ ವೆಕೇಶನ್ ಆಗಿರೋದ್ರಿಂದ ಮನೆಯಲ್ಲಿ ಇದ್ರೆ ಆಕ್ಟಿವಿಟೀಸ್ ಮಾಡೋದು ಕಂಟಿನ್ಯೂಸ್ ಆಗಿ ಆಗಲ್ಲ ಅಲ್ವಾ. ಯೂಶುವಲ್ ಆಗಿ ಸಮ್ಮರ್ ಕ್ಯಾಂಪ್ಸ್ ಕಳಿಸ್ತಾನೆ ಇರ್ತೀವಿ ನಾವು ಎವ್ರಿ ಇಯರ್. ಸೊ ಈ ವರ್ಷ ಹೇಗೆ ಅಂತಂದ್ರೆ ವೀಕ್ಲಿ ಬೇಸಿಸ್ ಕಳ್ಸೋಣ ಅಂತ ಹೇಳ್ಬಿಟ್ಟು, ಮುಂಚೆ ಎಲ್ಲ ನಾವು ಮಂತ್ಲಿ ಬೇಸಿಸ್ ಅನ್ನೇ ಕಳಿಸ್ತಾ ಇದ್ವಿ. ಸೊ ವೀಕ್ಲಿ ಬೇಸಿಸ್ ಅಂದ್ರೆ 5 days ಪ್ರೋಗ್ರಾಮ್ಸ್ ಇರುತ್ತೆ, ಲೈಕ್ ಮಂಡೇ ಟು ಫ್ರೈಡೆ ಹಂಗೆ. ಸೊ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ ಎವ್ರಿ ವೀಕ್. ಆ ತರ ಪ್ರೋಗ್ರಾಮ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ನೀವು ಕೇಳಿರ್ತೀರಾ, ಇಲ್ಲಿ ನಮ್ಗೆ ಸಮ್ಮರ್ ಟೈಮ್ ಅಲ್ಲಿ ಡೇಸ್ ಎಲ್ಲ ತುಂಬಾ ಲಾಂಗ್ ಅನ್ಸುತ್ತೆ. ಬಿಕಾಸ್ ಸನ್ಸೆಟ್ ತುಂಬಾ ಲೇಟ್ ಆಗಿ ಆಗುತ್ತೆ ನಮ್ಗೆ. ಈಗ ಅಂತೂ ಆಲ್ಮೋಸ್ಟ್ 8:30 ಮೇಲೆನೆ ನಮ್ಗೆ ಸನ್ಸೆಟ್ ಆಗೋದು. ಸೊ ಆ ಟೈಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಮಕ್ಕಳಿಗೆ ಡಿನ್ನರ್ ಮುಗಿಸ್ಕೊಂಡೇ ಪ್ಲೇ ಗ್ರೌಂಡ್ ಗೆ ಕರ್ಕೊಂಡ್ ಬರ್ತೀವಿ. ಸೊ ಆಲ್ಮೋಸ್ಟ್ ಲೈಕ್ 1.5 hours ಹಂಗೆ ಆಟ ಆಡ್ಕೊಳ್ತಾರೆ. ಬೇರೆ ಕಿಡ್ಸ್ ಸಿಗ್ತಾರೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಮತ್ತೆ ಮನೆ ಕರ್ಕೊಂಡ್ ಬಂದು ಆಲ್ಮೋಸ್ಟ್ ಸ್ವಲ್ಪ ಸ್ನಾಕ್ಸ್ ಕೊಟ್ಟು ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೇವಿ. ಸೊ ಹೀಗೆ ಇರುತ್ತೆ ನಮ್ಗೆ ಸಮ್ಮರ್ ಟೈಮ್ ಅಲ್ಲಿ ರೂಟೀನ್. ಹಾಗೇನೆ ಸ್ವಲ್ಪ ಅಮೆಝಾನ್ ಪ್ಯಾಕೇಜಸ್ ಎಲ್ಲ ಬಂದಿತ್ತು, ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೇನೆಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ ಅಂತ. ಮೇನ್ ಆಗಿ ಅಂತಂದ್ರೆ ಬುಕ್ ಶೆಲ್ಫ್ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ. ಸೊ ಅದನ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಬಟ್ ಏನಾಯ್ತು ಅಂತಂದ್ರೆ, ಅವರು ಡೆಲಿವರಿ ಮಾಡಿದಾಗ ಅವತ್ತು ಮಳೆ ಬಂದಿತ್ತು, ನಾವು ಮನೇಲಿ ಇರ್ಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಹಂಗೆ ಡೆಲಿವರಿ ಮಾಡಿದ್ದಾರೆ. ಬಟ್ ನಾವು ಮನೆಗೆ ಬಂದು ಅದನ್ನ ಒಳಗಡೆ ತಗೊಳ್ಳೋಷ್ಟ್ರೊಳಗೆ ಆಲ್ಮೋಸ್ಟ್ ಲೈಕ್ 8 o'clock ಆಗಿತ್ತು. ಲೈಕ್ ಮೋರ್ ದನ್ 4 hours ಹಂಗೆ ಹೊರಗಡೆ ಇದ್ದಿದ್ರಿಂದ ನಾವು ತೆಗೆದು ನೋಡಿದಾಗ ಅನಿಸ್ತು ಲೈಕ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನ ರಿಟರ್ನ್ ಮಾಡ್ಬೇಕಾಗಿ ಬಂತು ನಮ್ಗೆ. ಇನ್ನೊಂದು ಬೇರೆ ಆರ್ಡರ್ ಮಾಡ್ಕೊಂಡಿದ್ವಿ, ಅದನ್ನ ನಾನು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಇದ್ರ ಜೊತೆಗೇನೆ USB ಕೇಬಲ್ ಮತ್ತೆ ಐ ಮಾಸ್ಕ್ ತಗೊಂಡಿದ್ದೀವಿ. ಇದು ಎರಡನ್ನೂ ಹಸ್ಬೆಂಡ್ ಆರ್ಡರ್ ಮಾಡ್ಕೊಂಡಿದ್ರು. ಮನೇಲಿ ಮಕ್ಕಳು ಇರೋದ್ರಿಂದ ತುಂಬಾ ಓಡಾಡ್ಕೊಂಡು ಆಟ ಆಡ್ತಾ ಇರ್ತಾರಲ್ವಾ. ಸೊ ನಾವೇನಾದ್ರೂ ಒಂದು 10-15 minutes ಹಂಗೆ ಏನಾದ್ರು ನ್ಯಾಪ್ ತಗೋಬೇಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಅನ್ಸುತ್ತಲ್ವಾ. ಸೊ ಹಾಗಾಗಿ ಐ ಮಾಸ್ಕ್ ತಗೊಂಡು ನೋಡೋಣ ಅಂತ ಹೇಳಿ ಅವರು ಟ್ರೈ ಮಾಡೋಣ ಅಂತ ತಗೊಂಡಿದ್ದಾರೆ. ವೆಕೇಶನ್ ಅಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡೋದು ತುಂಬಾನೇ ಕಷ್ಟ ಅಲ್ವಾ. ಸೊ ಎಲ್ಲ ಪೇರೆಂಟ್ಸ್ ಗೊತ್ತಿರತ್ತೆ ಇದು. ಹಾಗಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಅವ್ರನ್ನ ಹೊರಗಡೆನೆ ಎಂಗೇಜ್ ಮಾಡಕ್ ಆಗೋದಿಲ್ಲ ಅಥವಾ ಒಳಗಡೆನೆ ಇಟ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಯೂಶುವಲ್ ಆಗಿ ಅವ್ರು ಪ್ಲೇ ಗ್ರೌಂಡ್ ಅಲ್ಲಿ ಆಡಿದ್ರೆ ಅವತ್ತಿನ ದಿನ ತುಂಬಾ ಬೇಗನೆ ಮಲಗ್ ಬಿಡ್ತಾರೆ. ಬಟ್ ಕೆಲವೊಂದ್ ದಿನ ಎಲ್ಲ ವೆದರ್ ಚೆನ್ನಾಗಿರಲ್ಲ, ಮನೇಲೇನೆ ಇರ್ಬೇಕಾಗುತ್ತೆ. ಬಿಕಾಸ್ ಕೆಲವೊಂದ್ಸಲ ನಮ್ಗೆ ಇಲ್ಲಿ ಮಳೆ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ ಅಲ್ಲಿ ಆದಷ್ಟು ಅಣ್ಣ ತಂಗಿ ಇಬ್ರು ಆಟ ಆಡ್ತಾ ಇರ್ತಾರೆ. ಕೆಲವೊಂದ್ಸಲ ನಾವು ಪೇರೆಂಟ್ಸ್ ಇನ್ವಾಲ್ವ್ ಆಗ್ಬೇಕಾಗುತ್ತಲ್ವಾ. ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ ನಾನು. ಇವಾಗ ಅವ್ರಿಗೆ ಏನಾದ್ರು ಎಗ್ ನ ಬಾಯ್ಲ್ ಮಾಡಿದ್ರೆ ಎಗ್ ಶೆಲ್ ತೆಗಿಯೋದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತಲ್ವಾ. ನಾವು ಚಿಕ್ಕವರಿದ್ದಾಗ ಮಾಡಿರ್ತೀವಿ.
ಸೊ ಆತರ ನಮ್ಮಗ ಸ್ವಲ್ಪ ದೊಡ್ಡವನಿರೋದ್ರಿಂದ ಅವನು ಎಗ್ ಶೆಲ್ ತೆಗೆಯೋದನ್ನ ಕಲಿತಾ ಇದ್ದಾನೆ. ಅದನ್ನ ನಮ್ಮ ಮಗಳು ನೋಡಿ ಕ್ಯೂರಿಯಸ್ ಆಗಿ ಕಲಿತಾ ಇರ್ತಾಳೆ ಏನೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೇನೆ ಸ್ವಲ್ಪ ಕ್ರಯೋನ್ಸ್ ಎಲ್ಲ ಕೊಡ್ತೀನಿ. ನಮಗ ಆರ್ಟ್ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡ್ತಾನೆ. ಇವನ್ ಇಲ್ಲಿ ಕೌಂಟಿ ಲೆವೆಲ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಹಾಗಾಗಿ ಆತರ ಲೈಕ್ ಅಣ್ಣ ಮಾಡ್ತಾ ಇದ್ರೆ ತಂಗಿ ಕೂಡ ನೋಡಿ ಕಲಿತಾ ಇರ್ತಾಳೆ. ನಮ್ ಟೈಮಲ್ಲೆಲ್ಲ ಸಮ್ಮರ್ ವೆಕೇಶನ್ ಅಂದ್ರೆ ಡಿಫ್ರೆಂಟ್ ಆಗಿ ಇರ್ತಾ ಇತ್ತಲ್ವಾ. ಯೂಶುವಲ್ ಆಗಿ ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ವಿ ಅಥವಾ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತಾ ಇದ್ವಿ. ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ ಅಲ್ವಾ. ಯೂಶುವಲ್ ಆಗಿ ನಾವು ದೇಶ ಬಿಟ್ಟು ಇನ್ನೊಂದ್ ದೇಶಕ್ಕೆ ಬಂದಿರ್ತೀವಿ ಕೆಲಸ ಮಾಡಕ್ಕೆ ಅಂತ. ಸೊ ಇಲ್ಲಿ ನಮ್ಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಟಚ್ ಅಷ್ಟೊಂದು ಸಿಗೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಾಗಂತ ಫ್ರೆಂಡ್ಸ್ ಯಾವಾಗ್ಲೂ ಸಿಗೋದಿಲ್ಲ ಅಲ್ವಾ. ವೆಕೇಶನ್ ಅಂದ್ರೇನೆ ಇಟ್ಸ್ ಅ ಫ್ಯಾಮಿಲಿ ಟೈಮ್. ಸೊ ಫ್ರೆಂಡ್ಸ್ಗೂ ಬೇರೆ ಪ್ಲಾನ್ಸ್ ಇರುತ್ತೆ. ಅವರು ಇಂಡಿಯಾ ವಿಸಿಟ್ ಮಾಡ್ತಾರೆ, ಇಲ್ಲ ನಾವೀಗ ಅಮೆರಿಕದಲ್ಲಿ ಇದೀವಿ ಅಂದ್ರೆ ಅಮೆರಿಕದಲ್ಲೇನೆ ಎಷ್ಟೊಂದು ಸ್ಟೇಟ್ಸ್ ಇದೆ, ಅದನ್ನೆಲ್ಲ ಅಮೆರಿಕನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ದೇ ಪ್ಲಾನ್ಸ್ ನ ಮಾಡ್ಕೋಬೇಕಾಗುತ್ತೆ ನಾವು. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ನೇಚರ್ ಸಮ್ಮರ್ ಕ್ಯಾಂಪ್ ಅಂತ 5 days ಪ್ರೋಗ್ರಾಮ್ ಇತ್ತು. ಸೊ ಇವತ್ತು ಲಾಸ್ಟ್ ಡೇ. ನಾನು ನಮ್ಮ ಮಗನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮಾರ್ನಿಂಗ್ 9ಗೆ ಸ್ಟಾರ್ಟ್ ಆದ್ರೆ 3 ವರೆಗೂ ಇರುತ್ತೆ. ಇನ್ ಬಿಟ್ವೀನ್ 3 to 3:30 ನಾವು ಕಿಡ್ಸ್ ನ ಪಿಕಪ್ ಮಾಡ್ಕೋಬಹುದು. ನಮ್ಗೆ ಒಂದೇನು ಅಂದ್ರೆ ಇದು ತುಂಬಾನೇ ದೂರ ಇತ್ತು ಮನೆಯಿಂದ, ಆಲ್ಮೋಸ್ಟ್ ಲೈಕ್ ಒಂದು 17 miles ಹಂಗಿತ್ತು. ಆಮೇಲೆ ಯೂಶುವಲ್ ಆಗಿ ನಾವ್ ಇಲ್ಲಿ ಹೈವೇದಲ್ಲೇ ಡ್ರೈವ್ ಮಾಡ್ತೀವಿ. ಬಟ್ ಇದು ನಮ್ಮ ಮನೆಯಿಂದ ಹೈವೇ ರೋಡ್ಸ್ ಫೆಸಿಲಿಟಿನೇ ಇರ್ಲಿಲ್ಲ. ಸ್ಟ್ರೇಟ್ ರೋಡ್ ಅಲ್ಲೇನೆ ನಾವು ಡ್ರೈವ್ ಮಾಡ್ಕೊಂಡ್ ಬರ್ಬೇಕಿತ್ತು. ಆಲ್ಮೋಸ್ಟ್ ಒಂದು 35 miles ಹಂಗೆ ಆಯ್ತು ನಂಗೆ ಬರೋದಕ್ಕೆ. ಸಮ್ಮರ್ ಟೈಮ್ ಅಲ್ವಾ, ತುಂಬಾನೇ ಬಿಸಿಲು. ಸೊ ಎನಿವೇಸ್ ಇದು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು. ಸೊ ಹಾಗಾಗಿ ನಾನೇ ಬಂದಿದ್ದೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೇನೆ ಅಮೆರಿಕದಲ್ಲಿ ರೋಡ್ಸ್ ಬಗ್ಗೆ ಎಲ್ಲ ಕೇಳಿರ್ತೀರ ಅಲ್ವಾ. ಬಿಕಾಸ್ ಅಮೆರಿಕ ತುಂಬಾ ಡೆವಲಪ್ಡ್ ಕಂಟ್ರಿ, ತುಂಬಾನೇ ಚೆನ್ನಾಗಿರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೇಳಿರ್ತೀವಿ. ಅದು ನಿಜಾನೇ. ಬಿಕಾಸ್ ನೀವು ಹೈವೇಸ್ ನೋಡಿರ್ತೀರಾ ಅಥವಾ ಸ್ಟೇಟ್ ರೋಡ್ಸ್ ಎಲ್ಲ ನೋಡಿರ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಕಂಟ್ರಿ ಸೈಡ್ ರೋಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಣ್ಣ ಸಣ್ಣ ವಿಲೇಜಸ್ ಇರುತ್ತಲ್ಲ, ಹಳ್ಳಿಗಳು. ಸೊ ಅಲ್ಲಿ ಎಲ್ಲ ರೋಡ್ಸ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಿಕಾಸ್ ಇದು ತುಂಬಾ ಸ್ಮೂತ್ ಆಗಿ ಏನೂ ಇಲ್ಲ ಇಲ್ಲಿ, ಅದಕ್ಕೆ ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಲ್ಲೇ ತಗ್ಗುದಿನ್ನಿ ಎಲ್ಲ ಇತ್ತು, ಸ್ವಲ್ಪ ಕಾರ್ ಎಲ್ಲ ಶೇಕ್ ಆಗ್ತಾ ಇತ್ತು. ಯೂಶುವಲ್ ಆಗಿ ತುಂಬಾ ಚೆನ್ನಾಗಿರೋ ರೋಡ್ಸ್ ನ ನೋಡಿರ್ತೀವಲ್ವಾ. ಬಟ್ ಅಮೆರಿಕದಲ್ಲಿ ಇಂಥ ರೋಡ್ಸ್ ಗಳನ್ನು ಇದೆ ಅಂತ ನಿಮ್ಗೆ ನಾನು ತೋರಿಸ್ಬೇಕಾಗಿತ್ತು. ಹಾಗಾಗಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಸೊ ಹಾಗೇನೆ ನಿಮ್ಗೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಹೇಗಿರುತ್ತೆ ಅಂತ ಕೂಡ ತೋರ್ಸೋಣ ಅನ್ಕೊಂಡೆ. ಈಗ ನಾವ್ ಎಡಗಡೆ ಏನ್ ನೋಡ್ತಿದೀವಲ್ಲ, ಇದು ಪೂರಾ ಫಾರ್ಮಿಂಗ್ ಲ್ಯಾಂಡ್ ಅಂತ ಹೇಳ್ಬೋದು. ಹಾಗೇನೆ ಇನ್ನೊಂದ್ ಸ್ವಲ್ಪ ಅಮೆಝಾನ್ ಪ್ಯಾಕೇಜಸ್ ಇತ್ತು. ನಮ್ಗೆ ಅಮೆರಿಕಾದಲ್ಲಿ ಹೇಗೆ ಅಂತಂದ್ರೆ ಕೆಲವೊಂದ್ಸಲ ರೂಮ್ ಅಲ್ಲಿ ಇನ್ಬಿಲ್ಟ್ ಲೈಟ್ ಇರುತ್ತೆ, ಇಲ್ಲ ಅಂತಂದ್ರೆ ಲ್ಯಾಂಪ್ ನ ಇಟ್ಕೊಳ್ತೀವಿ. ನಮ್ಮ ಆಫೀಸ್ ರೂಮ್ಗೆ ಇನ್ಬಿಲ್ಟ್ ಲೈಟ್ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಲ್ಯಾಂಪ್ ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನ ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಂಡಿದ್ವಿ. ಮತ್ತೆ ಮಗನ್ಗೆ ನೇಚರ್ ಕ್ಯಾಂಪ್ ಇರೋದ್ರಿಂದ ಹೊರಗಡೆನೆ ಇರ್ತಾರೆ ಫುಲ್ ಡೇ. ಹಾಗಾಗಿ ಕಿಡ್ಸ್ ಗೆ ಸ್ಪೆಷಲೈಸ್ಡ್ ಆಗಿರುವಂತಹ ಒಂದು ಸನ್ಸ್ಕ್ರೀನ್ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಇದ್ರ ಜೊತೆಗೆ ಹಸ್ಬೆಂಡ್ ವೇಟ್ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿ ಅವ್ರು ಏನೋ ರೆಸಿಸ್ಟೆನ್ಸ್ ಬ್ಯಾಂಡ್ ನ ಆರ್ಡರ್ ಮಾಡ್ಕೊಂಡಿದ್ರು. ಹಾಗೇನೆ ಅವ್ರ ಫೋನ್ಗೆ ಒಂದು ಫೋನ್ ಮೌಂಟ್ ಬೇಕು ಬ್ಯಾಕ್ ಸೈಡ್ ಅಂತ ಹೇಳಿ ಅದೊಂದು ಆರ್ಡರ್ ಮಾಡ್ಕೊಂಡಿದ್ರು. ನಾನು ಕಿಡ್ಸ್ ಗೆ ಸ್ವಲ್ಪ ಕ್ರಾಫ್ಟ್ ವರ್ಕ್ ಮಾಡೋಣ ಅಂತ ಹೇಳಿ ಕನ್ಸ್ಟ್ರಕ್ಷನ್ಸ್ ಪೇಪರ್ ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದ್ರ ಜೊತೆಗೇನೆ ಈ ವಾರ ನಮ್ಮ ಮಗುದು ಒಂದು ಫಾಲೋ ಅಪ್ ಅಪಾಯಿಂಟ್ಮೆಂಟ್ ಇತ್ತು. ಇಲ್ಲಿ ಅಮೆರಿಕಾದಲ್ಲಿ ಯೂಶುವಲ್ ಆಗಿ ಅಮೆರಿಕನ್ ಗ್ರೋತ್ ಚಾರ್ಟ್ ನೋಡ್ತಾರಲ್ವಾ. ಸೊ ಸಮ್ ಟೈಮ್ಸ್ ನಮ್ಮ ಇಂಡಿಯನ್ ಕಿಡ್ಸ್ ಗೆ ಅದು ಬ್ಯಾಲೆನ್ಸ್ ಆಗಲ್ಲ ಅಂತ ಹೇಳ್ಬೋದು, ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ weight ಗೇನ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಅಮೆರಿಕನ್ಸ್ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಹ್ಯೂಜ್ ಇರ್ತಾರೆ. ಬಾಡಿ ವೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಕ್ಕಳಿಗೆ. ಸೊ ಬಟ್ ಇಂಡಿಯನ್ ಕಿಡ್ಸ್ ಆ ಒಂದು ಚಾರ್ಟ್ ನ ಯಾವಾಗ್ಲೂ ಮೀಟ್ ಮಾಡಲ್ಲ. ಸೊ ಹಾಗಾಗಿ ನನ್ನ ಡಾಕ್ಟ್ರು ಜಸ್ಟ್ ಒಂದು ಬ್ಲಡ್ ವರ್ಕ್ ಹೇಳಿದ್ರು. ಸೊ ಮಾಡಿಸಿ ನೋಡೋಣ ಏನಾದ್ರು ಇಶ್ಯೂಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲಿ ಲ್ಯಾಬ್ ಕಾರ್ಪ್ ಅಂತ ಒಂದು ಥರ್ಡ್ ಪಾರ್ಟಿ ವೆಂಡರ್ ಇದ್ದಾರೆ, ಅಲ್ಲಿ ಹೋಗಿ ನಾನು ಬ್ಲಡ್ ವರ್ಕ್ ಮಾಡಿಸ್ಕೊಂಡು ಮತ್ತೆ ಫಾಲೋ ಅಪ್ ಗೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಸೊ
ಬ್ಲಡ್ ವರ್ಕ್ ರಿಪೋರ್ಟ್ಸ್ ಎಲ್ಲ ನೋಡಿ ಏನು ಇಶ್ಯೂಸ್ ಇಲ್ಲ. ಬಟ್ ಸ್ವಲ್ಪ ಆಫನ್ ಆಗಿ ಫೀಡ್ ಮಾಡ್ತಾ ಇರಿ. ಸಪ್ಲಿಮೆಂಟ್ಸ್ ಬೇಕು ಅಂತಂದ್ರೆ ಅದನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಒಂದು ಸಪ್ಲಿಮೆಂಟ್ ಕೊಟ್ಟಿದ್ದಾರೆ ನನ್ಗೆ. ಅಂದ್ರೆ ಅದು ಒಂದ್ ಸ್ವಲ್ಪ ಮಿಲ್ಕ್ ಶೇಕ್ ತರ ಇರುತ್ತೆ, ಡಿಫ್ರೆಂಟ್ ಫ್ಲೇವರ್ ಅಲ್ಲಿ ಇರುತ್ತೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆನಾನಾ, ಸ್ಟ್ರಾಬೆರಿ ಮತ್ತೆ ಪೈನಾಪಲ್ ಮತ್ತೆ ಚಾಕ್ಲೇಟ್ ಈ ತರ ಫ್ಲೇವರ್ ಇರೋಂತದನ್ನ ಸಜೆಸ್ಟ್ ಮಾಡಿದ್ರು. ಈ ವೀಕ್ ಸಮ್ಮರ್ ಕ್ಯಾಂಪ್ ಅಲ್ಲಿ ಸ್ಟೆಮ್ ಪ್ರೋಗ್ರಾಮ್ ಇತ್ತು. ಸೊ ಅದ್ರಲ್ಲಿ ರೋಬೋಟಿಕ್ಸ್ ಆಗಿರ್ಬೋದು ಮತ್ತೆ ಲೆಗೋ ಬ್ಲಾಕ್ಸ್ ಬಿಲ್ಡಿಂಗ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು. ವೆದರ್ ಇನ್ನು ಚೆನ್ನಾಗಿರೋದ್ರಿಂದ ನಾನೇ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೆ. ಇದಾಗಿತ್ತು ಸಮ್ಮರ್ ಡೇಸ್ ಒಂದು ಬ್ಲಾಗ್. ನಾನು ಮತ್ತೆ ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.